ಹಾಯ್ ಚೇತನ್, ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಚೇತನ್. ಸೊ ದಿಸ್ ಇಸ್ ಅರುಣಾ ಫ್ರಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಚೇತನ್. ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಇಂಟರ್ವ್ಯೂ ಬೇಕಿದೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್ಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮ್ ಇಂಟ್ರೊಡಕ್ಷನ್ ಹೇಳಿ ಚೇತನ್. ನೀವ್ ಯಾವ ಕಾಲೇಜು, ಎಲ್ಲಿಂದ ಬಂದಿದ್ದೀರಾ, ಮತ್ತೆ ಪ್ರೆಸೆಂಟ್ಲಿ ವಾಟ್ ಯು ಆರ್ ಡೂಯಿಂಗ್? ಮೇಡಮ್, ನಾನು ನಮ್ಮೂರು ದಾವಣಗೆರೆ. ನನ್ನ ಹೆಸರು ಚೇತನ್ ಕುಮಾರ್ ಅಂತ, ದಾವಣಗೆರೆಯಿಂದ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಬಾಪೂಜಿ ಪಾಲಿಟೆಕ್ನಿಕ್ ಶಾಪ್ನರ್ ಅಂತ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ ಅಂತ. ಎಲ್ಲ ಎರಡು ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಇಂಜಿನಿಯರಿಂಗ್ ಮುಗಿದು ಲಾಸ್ಟ್ ಪ್ರೆಸೆಂಟೇಶನ್ ನೆಕ್ಸ್ಟ್ ಡೇನೆ ನಾನು ಇಲ್ಲಿ CMTIಗೆ ಜಾಯ್ನ್ ಆದೆ. ಅದಕ್ಕಿಂತ ಎಕ್ಸಾಮ್ ಮುಗಿಯಕ್ಕಿಂತ ಮುಂಚೆ ಒಂದ್ ವೀಕ್ ಬಿಫೋರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ CMTI ಜೊತೆ. ಅದು ರೆಫರ್ ಮಾಡಿದ್ದು ನಮ್ಮ ಫ್ರೆಂಡ್, ಅವನು ಇಲ್ಲೇ ಆಚಾರ್ಯ ಕಾಲೇಜಲ್ಲಿ ಓದಿದ್ದು. ಅವನು ಆನ್ಲೈನ್ ಕೋರ್ಸ್ ತಗೊಂಡಿದ್ದ CMTI ಅಲ್ಲಿ. ಅವನ್ ರೆಫರಲ್ ಇಂದ ನಾನು CMTI ಜಾಯ್ನ್ ಆದೆ ಮೇಡಮ್. ಸೊ ವಾಟ್ ಅಂಡ್ ಆಲ್ ಯು ಲರ್ನ್ಡ್ ಇನ್ CMTI? ಹೊಸದಾಗಿ ನೀವ್ ಏನ್ ಕಲ್ತ್ರಿ CMTI ಬಂದು? CMTI ಅಂದ್ರೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಮೇಡಮ್, ಸ್ಪೆಷಲ್ ಸಿವಿಲ್ ಇಂಜಿನಿಯರ್ಸ್ ಗೆ. ಈ ಇಂಜಿನಿಯರಿಂಗ್ ಮಾಡಿ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಸನ್ ಇರ್ತಾರಲ್ಲ ಮುಂದೆ. ಈ ಕಡೆ ಇವಾಗಿನ ಸಿಚುವೇಶನ್ ಗೆ IT ಹೋಗೋದು ಅಥವಾ ಸಿವಿಲ್ ಹೋಗೋದು, ಕೋರ್ ಬ್ರಾಂಚ್ ಅಲ್ಲಿ ಇರೋದು ಅಂತ ಕನ್ಫ್ಯೂಸನ್ ಇರ್ತಾರೆ. CMTI ಒಂಥರ ಎಲ್ಲಾ ನಾಲೆಡ್ಜ್ ಅಬೌಟ್ ಕನ್ಸ್ಟ್ರಕ್ಷನ್ ಫೀಲ್ಡ್, ಲೈಫ್ ಲೀಡ್ ಮಾಡಕ್ಕೆ ಏನ್ ಬೇಕು ಮತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಏನ್ ಬೇಕು, ಎವ್ರಿಥಿಂಗ್ ಎಲ್ಲಾನು ಹೇಳ್ಕೊಡುತ್ತೆ ಮೇಡಮ್ CMTI. ಓಕೆ, ಮತ್ತೆ ವಾಟ್ ಅಬೌಟ್ ಯುವರ್ ಟ್ರೈನರ್ಸ್ ಅಂಡ್ ಆಲ್? ಅವರೆಲ್ಲ ಹೇಗಿದ್ರು? ನಟರಾಜನ್ ಸರ್ ಆಗಿರ್ಲಿ, ಟ್ರೈನರ್ಸ್ ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್, ಮೋರ್ ದನ್ 15-20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಮೇಡಮ್. ಅವ್ರ ಬಗ್ಗೆ ಮಾತೇ ಆಡಂಗಿಲ್ಲ. ಎಲ್ಲ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ಹೇಳ್ತಾರೆ. ನಮ್ ಜೀವನದಲ್ಲಿ ಅದನ್ನ ಹೆಂಗೆ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ, ಹೆಂಗೆ ಗೆಟರ್ನ್ ಆಗ್ಬೇಕು ಅಂತ ಹೇಳ್ತಾರೆ, ಹೆಂಗ್ ಇರ್ಬೇಕು ಅಂತ ಹೇಳ್ತಾರೆ. ಬರೀ ಓದೋದ್ರ ಬಗ್ಗೆ, ಕೆಲ್ಸದ್ರ ಬಗ್ಗೆ ಬಿಟ್ಟು ಜೀವನ ನಡೆಸೋದ್ರ ಬಗ್ಗೆನೂ ಸ್ವಲ್ಪ ಹೇಳ್ಕೊಡ್ತಾರೆ ಮೇಡಮ್. ಅದು ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ಏನಾದ್ರು ಮಾಡ್ಬೋದು, ಏನಾದ್ರು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ ಮೇಡಮ್. ಓಕೆ, ಕೆರಿಯರ್ ಗೈಡೆನ್ಸ್ ಕೊಡ್ತಾರಂತ ಹೇಳ್ತಾ ಇದ್ಯಾ? ಎಸ್, ಬರೀ ಇದು ಅಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಫೀಲ್ಡ್ ಬರೀ ನಾಲೆಡ್ಜ್ ಅಷ್ಟೇ ಅಲ್ಲ, ಟೀಚರ್ ಹೆಂಗಿರ್ಬೇಕು, ಹೆಂಗ್ ಲೀಡ್ ಮಾಡ್ಬೇಕು ಎಲ್ಲಾನು ಗೈಡ್ ಮಾಡ್ತಾರೆ ಫ್ರಮ್ A to Z. ಓಕೆ, ಸೊ ನಮ್ಮ ಅಶೋಕ್ ಸರ್ ಬಗ್ಗೆ ಹೇಳ್ಬೋದಾ? ಅವರ ಒಂದು ಇಂಟರ್ವ್ಯೂ ಗೈಡೆನ್ಸ್ ಮತ್ತೆ ಕೆರಿಯರ್ ಗೈಡೆನ್ಸ್ ಎಲ್ಲ ಹೇಗಿತ್ತು? ಅಶೋಕ್ ಸರ್ ಫಸ್ಟ್ ಬಂದಾಗ ಅವ್ರು ಹೇಳ್ಕೊಟ್ಟಿದ್ದೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಇಂಗ್ಲಿಷ್ ನಾಲೆಡ್ಜ್, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು. ಅವಾಗ್ಲೇ ಅವ್ರ ಏನೋ ಒಂಥರ ಸ್ಪೆಷಲ್ ಆಗಿ ಕಾಣ್ತಿದ್ರು ನೋಡಿ. ಈಗ ಎಷ್ಟು ಅಚೀವ್ ಮಾಡಿದಾರಲ್ಲ, ಯಾವ ಸ್ಥಾನದಲ್ಲಿ ಇದಾರಲ್ಲ ಅನ್ನೋ ಫೀಲ್ ಆಗೋದು. ಒಳ್ಳೆ ಎಲ್ಲರ ಜೊತೆ ಚೆನ್ನಾಗ್ ಮಾತಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಅಶೋಕ್ ಸರ್. ಖುಷಿ ಆಗುತ್ತೆ ಅವ್ರು ನೋಡಿದ್ರೆ, ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ಫೈನ್. ಸೊ ವಾಟ್ ಅಬೌಟ್ ಯುವರ್ ಟ್ರೈನಿಂಗ್ ಆಫ್ ಸೈಟ್ಸ್ ಎಲ್ಲ ಹೇಗಿತ್ತು? ಸೈಟ್ ವಿಸಿಟ್, ಸುಮಾರು ಸೈಟ್ ವಿಸಿಟ್ ಮಾಡಿದೀವಿ ಮೇಡಮ್. ಅಂಡ್ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಸೈಟ್ ವಿಸಿಟ್ ಮಾಡಿದೀವಿ, ಇಂಟೀರಿಯರ್ ಬಗ್ಗೆ ತಿಳ್ಕೊಳಕ್ಕೆ. ಇನ್ನ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಕೆಲವೊಂದು ಸೈಟ್ ಅಟೆಂಡ್ ಮಾಡಿದೀವಿ. ವಿಕ್ಟೋರಿಯಾ ಹಾಸ್ಪಿಟಲ್ ಬಿಗ್ ಪ್ರಾಜೆಕ್ಟ್ಸ್ ಎಲ್ಲ ಅಟೆಂಡ್ ಮಾಡಿದೀವಿ. ಅಲ್ಲೂ ಒಬ್ರು ಟ್ರೈನರ್ ಕಳಿಸ್ತಾರೆ ನಮಗೆ, ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಫ್ರಮ್ ಬಾಟಮ್ ಟು ಟಾಪ್ ಆಫ್ ದ ಕನ್ಸ್ಟ್ರಕ್ಷನ್, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಅದು ಏನೇನ್ ಪ್ರಾಜೆಕ್ಟ್ ಅಲಾಟ್ಮೆಂಟ್ ಲೆಟ್ರು, ಏನೇನ್ ಸೀಕ್ವೆನ್ಸ್ ಇರುತ್ತೋ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕಂತ ಅಂಟಿಲ್ ಲಾಸ್ಟ್ ಬಿಲ್ಡಿಂಗ್ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್. ಸೈಟ್ ವಿಸಿಟ್ ಎಲ್ಲ ಚೆನ್ನಾಗಿ ಆಗಿದೆ. ಓಕೆ, ಫೈನ್. ಸೊ ಚೇತನ್, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋಣ ಚೇತನ್. ಸೊ ಬಿಫೋರ್ ಜಾಯ್ನಿಂಗ್ CMTI and after joining CMTI, any changes in that? CMTI ಬಗ್ಗೆ ಅದೇ ಮೇಡಮ್, ನಾ CMTI ಅಲ್ಲಿ ಏನು ಒಂದು ವಾರದ ಮುಂಚೆ ಇದ್ರಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಫುಲ್ ಕನ್ಫ್ಯೂಸ್ಡ್ ಆಗಿದ್ದೆ. ಬಟ್ ಎಲ್ಲರೂ ಅದೇನೋ ಒಂಥರ ಕೇಳಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಎಲ್ಲರೂ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಯಾವ ಕೋರ್ಸ್ ಅದು ಏನಂತ ನಾಲೆಡ್ಜ್ ಇರ್ಲಿಲ್ಲ ಮೇಡಮ್. IT ಮಾಡ್ಬೇಕು ಅಥವಾ ಕೋರ್ಸ್ ಇದ್ರಲ್ಲಿ ಮಾಡ್ಬೇಕು ಅಂತ ಏನೋ ಕನ್ಫ್ಯೂಸ್ ಅಲ್ಲಿ ಇದ್ದೆ. ನಮ್ ಫ್ರೆಂಡ್ ರೆಫರ್ ಮಾಡ್ದ, CMTI ಜಾಯ್ನ್ ಆದೆ. ಏನೋ ಒಂಥರ ಕಾನ್ಫಿಡೆನ್ಸ್ ಬಂತು ಮೇಡಮ್. ನಮ್ ಕೋರ್ ಬ್ರಾಂಚ್ ಅಲ್ಲಿ ಏನೋ ಇದೆ, ಫ್ಯೂಚರ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ನನಗೆ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಆಗಿದೆ. ಚೇತನ್, ನಿಮ್ ಆಪ್ ಬಗ್ಗೆ ಹೇಳ್ಬೋದಾ ಚೇತನ್?
ಆಪ್ ಅಂದ್ರೆ ಅದು ಮೇಡಮ್, ಏನು ಯಾರು ಏನು ಹೇಳಿಲ್ಲ ಅಂದ್ರು ಹೇಳಲ್ಲ ಅಂತಿಲ್ಲ. ಆಪ್ ಇನ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಯೂಸ್ಫುಲ್ ಮೇಡಮ್. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನೇ ಕ್ಲಾಸ್ ಮಿಸ್ ಮಾಡಿದ್ರು ಅಥವಾ ಏನೇ ಆ ಟೈಮಲ್ಲಿ ನಾಲೆಡ್ಜ್ ತಗೊಳಕ್ ಆಗ್ಲಿಲ್ಲ ಅಂದಿದ್ರು, ಅದು ನಾವು ಆಪ್ ಮೂಲಕ ಲಾಗಿನ್ ಆಗಿ ಅದ್ರಲ್ಲೆಲ್ಲ ಇರುತ್ತೆ ಮೇಡಮ್. A to Z ಸ್ಟಾರ್ಟಿಂಗ್ ಕೋರ್ಸ್ ಇಂದ ಎಂಡ್ ಕೋರ್ಸ್ ವರ್ಗು ಎಲ್ಲ ಇರುತ್ತೆ. ಅದನ್ನ ಲಾಗಿನ್ ಆಗಿ ನಾವು ಫ್ರೀ ಇದ್ದಾಗ ನಾವು ಫ್ರೀ ಟೈಮ್ ಅಲ್ಲಿ ನೋಡಿ ಕಲ್ತ್ಕೊಬೋದು. ತುಂಬಾ ಯೂಸ್ ಆಗುತ್ತೆ. ಕ್ಲಾಸಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಟೈಮ್ಸ್ ಯಾವಾಗಾದ್ರೂ ಕ್ಲಾಸಿಗೆ ಬರಕ್ ಆಗ್ಲಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇದ್ದ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಇಂಥ ಟೈಮಲ್ಲಿ ಆಪ್ ಇಂದ ನಾವು ನೋಡ್ಕೋಬಹುದು ಮೇಡಮ್. ಯಾವ ಕ್ಲಾಸ್ ಮಿಸ್ ಮಾಡಿರ್ತೀವಿ ಎಲ್ಲ ನೋಡ್ಕೋಬಹುದು ಮೇಡಮ್ ಆಪ್ ಇಂದ. Okay, fine. Then coming to the staffs of CMTI, ಅವರೆಲ್ಲ ಹೇಗಿದ್ರು ಚೇತನ್ throughout the process? ಫಸ್ಟ್ CMTI ಜಾಯ್ನ್ ಆದಾಗ ಬಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿದೆ ಸ್ಟಾಫ್ಸ್ ಇಂದ ಮೇಡಮ್. ಅವರಂತೂ ಫುಲ್ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗೆ, ಎಂಕರೇಜ್ ಮಾಡ್ತಾರೆ. ಒಂದಲ್ಲ ಒಂದ್ ರೀತಿಯಿಂದ ಒಂದ್ ಕಡೆಯಿಂದ ಕಮ್ಯುನಿಕೇಶನ್ ಸ್ಕಿಲ್ ನು ಬಿಲ್ಡ್ ಮಾಡ್ತಾರೆ. ಆದಷ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಟ್ರೈ ಮಾಡಿ ಮಾತ್ರ. ಸ್ಟಾಫ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಸ್ಟೂಡೆಂಟ್ಸ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. Okay, so I hope you are happy with your placements. Yes, ma'am. Definitely. Fine. So ಚೇತನ್, CMTI ಆಪರ್ಚುನಿಟೀಸ್ ನಿಂಗೆ ಜಾಸ್ತಿ ಪ್ರೊವೈಡ್ ಮಾಡ್ತಾ ಇದೆಯಾ ಹೇಗೆ, ಅದ್ರ ಬಗ್ಗೆ ಹೇಳ್ಬೋದಾ? ಮೇಡಮ್ ಆಪರ್ಚುನಿಟೀಸ್ ಬಗ್ಗೆ ಹೇಳಿ ಚೇತನ್. ಸೊ ಹೇಗೆ CMTI ಆಪರ್ಚುನಿಟೀಸ್ ನಿಂಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ? CMTI ಅನ್ನೋದು ಮೇಡಮ್ ಇದೊಂಥರ, ಈಗ ನಾವ್ ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂದ್ರೆ, ನೆಕ್ಸ್ಟ್ ಎಲ್ಲೇ ಹೋದ್ರು ಈಗ CMTI ಹೋಗಿ ಬಂದಿದ್ಯಾ ಅಂದ್ರೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ದಂಗೆ. ಏನೋ ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋ ರೇಂಜಿಗೆ ಒಂದ್ ಲೆವೆಲ್ ಇರುತ್ತೆ ಮೇಡಮ್. ಇಲ್ಲಿ ಹೊರಗಡೆ ಹೋದ್ರೆ ಅದೇನೋ ಎಕ್ಸ್ಪೀರಿಯನ್ಸ್ ಲೆಟರ್ ಅಂತ ತಗೊಂಡು ಹೋದ್ರೆ CMTI ಇಂದ ಏನೋ ಗೊತ್ತಿದೆ, ಏನೋ ನಾಲೆಡ್ಜ್ ಇದೆ ಅನ್ನೋ ಆರಾಮಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು. ಅದೊಂದು ಮೇಡಮ್, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹೇಳ್ಕೊಡ್ತಾರೆ. ಹೆಂಗ್ ಕ್ರ್ಯಾಕ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗ್ ಫೇಸ್ ಮಾಡ್ಬೇಕು, ಹೆಂಗ್ ಹೈಲೈಟ್ ಆಗ್ಬೇಕು, ಯಾವ ಪಾಯಿಂಟ್ಸ್ ಹೇಳ್ಬೇಕು, ಎಲ್ಲ ಹೇಳ್ಕೊಡ್ತಾರೆ. ಓಕೆ ಚೇತನ್, ಸೊ ಫೈನಲಿ ನಿಮ್ ಫ್ರೆಂಡ್ಸ್ ಗೆ ನಮ್ ಜೂನಿಯರ್ಸ್ ಏನ್ ಹೇಳ್ಬೇಕಿದೆ? ಆಲ್ರೆಡಿ ನಾನು ಒಂದು 2-3 ಸಜೆಸ್ಟ್ ಮಾಡಿದೀನಿ ಮೇಡಮ್. ಹೇಳ್ಬೇಕೇನಂದ್ರೆ ಚೆನ್ನಾಗಿದೆ CMTI, ಕಲಿಬಹುದು, ತಿಳ್ಕೋಬಹುದು, ಫ್ಯೂಚರ್ ಕೊಡುತ್ತೆ, ಫ್ಯೂಚರ್ ಇದೆ CMTI. Thank you Chetan, thank you so much for your feedback. Thank I you so hope much. all the best for your future, and once again congratulations for your placements. Thank you so much. Chetan. Thank you so much, ma'am. Thank you so much for your support also. Thank you.